ನಮಸ್ಕಾರ ಕನ್ನಡಿಗರೇ, ಅಂಬಿರೇಬಲ್ ನ್ಯೂಸ್ನಿಂದ ನಾನು ಪ್ರಭುದೇವ್. ಸ್ನೇಹಿತರೆ, ಇವತ್ತು ಬಾಂಗ್ಲಾದೇಶಿ ವಲಸಿಗರ ವಿರುದ್ಧ ಪುನೀತ್ ಕೆರೆಳಿ ಎಂಬ ಹಿಂದೂ ಪರ ಹೋರಾಟಗಾರ ಇವತ್ತು ಎಲ್ಲ ಕಡೆ ಕಾರ್ಯಾಚರಣೆ ಮಾಡಿ ಅವನ ಕೈಗೆ ಬಾಂಗ್ಲಾದೇಶದವ್ರು ಸಿಗಾಕತ್ತಾ ಇದ್ದಾರೆ. ಆದರೆ ನಮ್ಮ ಪೊಲೀಸ್ನವ್ರ ಕೈಗೆ ಯಾರು ಸಿಗ್ತಾ ಇಲ್ಲ. ವಿದೇಶಿಗರು ಪೊಲೀಸ್ನವ್ರು ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊತಾ ಇಲ್ಲ. ಕಾನೂನು ಪ್ರಕಾರ ವೀಸಾ ಪಾಸ್ಪೋರ್ಟ್ ಇಲ್ದೇನೆ ಒಂದು ದೇಶದೊಳಗಡೆ ಬರೋದು ಅಪರಾಧ. ಆದರೆ ಇವರು ಯಾವುದೇ ವೀಸಾ ಪಾಸ್ಪೋರ್ಟ್ ಇಲ್ದೇನೆ ನಮ್ಮ ಭಾರತದ ಅನುಮತಿ ಇಲ್ದೇನೆ ನಮ್ಮ ದೇಶನ ಪ್ರವೇಶ ಮಾಡಿ, ಈಗ ನಮ್ಮ ದೇಶ ಪ್ರವೇಶ ಮಾಡೋದಲ್ದೇನೆ ಇಲ್ಲೇ ಇದ್ಕೊಂಡು ಆಧಾರ್ ಕಾರ್ಡ್ ಪಡ್ಕೊಂಡು DL ಪಡ್ಕೊಂಡು ಸಾಲ ಪಡ್ಕೊಂಡು ಪ್ರತಿಯೊಬ್ರು ಇಲ್ಲಿ ಜೀವನ ಕಟ್ಕೋತಾ ಇದ್ದಾರೆ. ಆದ್ರೆ ಇವ್ರು ಯಾವುದೇ ರೀತಿಯ ನಮ್ಮ ದೇಶದ ಪ್ರಜೆಗಳಲ್ಲ. ಆದರೂ ಸಹ ಅವರು ರೇಷನ್ ಇರ್ಬೋದು, ನಮ್ಮ ದೇಶದ ಸೌಲಭ್ಯಗಳೆಲ್ಲ ಪಡಿತಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರರಾಗ್ಲಿ ಕೇಂದ್ರ ಸರ್ಕಾರರಾಗ್ಲಿ ಇದಕ್ಕೆ ಸರಿಯಾದಂತ ಕಾನೂನು ಕ್ರಮಗಳನ್ನ ಜರುಗಿಸ್ತಾನೆ ಅವ್ರ ಪಾಡಿಗೆ ಕಂಡ್ರು ಕಾಣದೇ ನೋಡೋದ ರೀತಿ ಇದ್ದಾರೆ. ಇವತ್ತು ಯಾವ ರೀತಿ ದೇಶ ಆಗ್ತಿದೆ ಅಂದ್ರೆ, ಈಗ ಪ್ರತಿಯೊಬ್ರು ಹೇಳ್ತಾ ಇರೋದಷ್ಟೇನೆ, ಈಗ ಹಿಂದೂ ದೇಶ ಅಂತ ಇರೋದು ನಮ್ದೊಂದೇ ಭಾರತ. ಆ ಭಾರತ ಬಿಟ್ಟರೆ ನಮ್ಗೆ ಹಿಂದೂಗಳು ವಾಸ ಮಾಡ್ತಾರ ಕಂಟ್ರಿಗಳು ಯಾವಿಲ್ಲ. ಮುಸ್ಲಿಮ್ಗಳು ಕಂಟ್ರಿ ಇದೆ, ಕ್ರಿಶ್ಚಿಯನ್ಗಳು ಕಂಟ್ರಿಗಳಿದೆ. ಒಂದಲ್ಲ ಒಂದು ದೇಶದ ಕಂಟ್ರಿಗಳು ತಡಪ್ಪ ನಮ್ಮ ಹಿಂದೂ ದೇಶ ಇದ್ರೆ ಬೇರೆ ದೇಶದವರು ಅಯ್ಯೋ ಬನ್ನಿ ಇಂಡಿಯಾದಲ್ಲಿ ನಿಮ್ಗೆ ಜಾಗ ಇಲ್ಲ ಅಂದ್ರೆ ಬನ್ನಿ ನಾವು ಕೊಡ್ತೀವಿ ಅಂತ ಕರ್ಕೊಂಡು ಹೋಗ್ಬಿಡೋರು. ಆದ್ರೆ ನಮಗೆ ಭಾರತ ಬಿಟ್ಟರೆ ಹಿಂದೂಗಳಿಗೆ ಯಾವುದೇ ದೇಶ ಇಲ್ಲ. ಭಾರತೀಯರಿಗೆ ಇರೋದು ಒಂದೇ ಭಾರತ. ಆದ್ರೆ ಈ ಭಾರತನ ಕಾಪಾಡ್ಕೊಳ್ಬೇಕಾದ್ರು ಪ್ರತಿಯೊಬ್ಬರ ಹಕ್ಕು. ಆದ್ರೆ ಇಲ್ಲಿ ನೋಡಿ, ಯಾವ್ದಾರ ಒಂದು ಸಣ್ಣ ಪುಟ್ಟ ಘಟನೆ ನಡೆದಂತ ಸಂದರ್ಭದಲ್ಲಿ ಸಣ್ಣ ಪುಟ್ಟಕ್ಕೆಲ್ಲ ಹೋರಾಟ ಮಾಡ್ತಿದ್ರು. ಯಾರಂದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಪರ ಸಂಘಟನೆಗಳಂತೆ ಮತ್ತೆ ಇತರ ಸಂಘಟನೆಗಳು ಎಲ್ಲರೂ ಹೋರಾಟ ಮಾಡ್ತಿದ್ರು. ಆದ್ರೆ ಇವತ್ತು ಏನಾಗಿದೆ ಅಂತಂದ್ರೆ, ಇವ್ರು ಯಾವುದೇ ರೀತಿಯ ಹೋರಾಟನೂ ಮಾಡ್ದೇನೆ ಈಗ ನಾವು ತಿಳಿದ ಮಟ್ಟಿಗೆ ಲಕ್ಷಾಂತರ ಜನ ನಮ್ಮ ಕರ್ನಾಟಕದಲ್ಲಿ ಬಾಂಗ್ಲಾದೇಶ ವಲಸಿಗರು ಬಂದು ಸೇರ್ಕೊಂಡಿದ್ದಾರೆ. ಅವ್ರನ್ನ ಹೊರ ಹಾಕೋಕೆ ರಾಜ್ಯ ಸರ್ಕಾರ ಯಾವುದೇ ರೀತಿ ಕಠಿಣ ಕಾನೂನು ಕ್ರಮ ಜರುಗಿಸ್ತಾನೆ ಇರೋದ್ರಿಂದ ಇದ್ರ ಬಗ್ಗೆ ನಮ್ಮಲ್ಲಿರುವಂತ ಭಾರತೀಯರು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಅದರಲ್ಲೂ ಸಂಘಟನೆಯವರಂತೂ ಸುಮ್ಮನೆ ಕೂತ್ಬಿಟ್ರೆ. ನಾರಾಯಣಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಮಾತಾಡ್ತಾ ಇಲ್ಲ, ಇತ್ತಗೆ ಪ್ರವೀಣ್ ಶೆಟ್ಟಿ ಬಾಣದವರು ಮಾತಾಡ್ತಾ ಇಲ್ಲ, ಜನಪರ ವೇದಿಕೆ ರಮೇಶ್ ಗೌಡರು ಮಾತಾಡ್ತಾ ಇಲ್ಲ. ಇದೇ ರೀತಿ DSS ಅಂತೆ, ಜೈ ಭೀಮ್ ಸಂಘಟನೆ ಅಂತೆ, ಈ ತರ ಯಾವುದೇ ಸಂಘಟನೆಯವರಾಗ್ಲಿ ಇದುವರೆಗೂ ಯಾವುದೇ ಒಂದು ರೀತಿ ಮಾತನಾಡ್ದೇನೆ ಈ ಬಾಂಗ್ಲಾದೇಶನವ್ರು ಹೊರ ಹಾಕ್ಬೇಕು ಅಂತ ಮಾಡ್ತಾ ಇರೋ ಕೆಲಸಕ್ಕೆ ಯಾರನ್ನೂ ಒಬ್ರು ಸ್ವಲ್ಪ ತೆಗಿದಾನೆ. ಯಾರು ಒಬ್ರು ಮಾತಾಡ್ತಾರೆ ಟೋಟಲಿ. ಇವ್ರಿಗೆಲ್ಲ ಏನಾಗಿದೆ ಅಂತಂದ್ರೆ, ತಾವು ಬದುಕಬೇಕು, ಇಲ್ಲ ಇವರಿಗೆ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲ ಕಾಂಗ್ರೆಸ್ನಲ್ಲಿ ಇವರು ಏನು ಪಾಲ್ದಾರರು ಅಂತ ಕಾಣ್ತದೆ. ಅದಕ್ಕೋಸ್ಕರ ಮಾತಾಡ್ತಾ ಇಲ್ಲ ಅಂತ ಜನ ಮಾತಾಡ್ತಾರೆ. ದಯವಿಟ್ಟು ಹೇಳ್ತೀನಿ, ಈ ಕನ್ನಡ ಪರ ಸಂಘಟನೆಗಳು ಸತ್ತೋಗಿದ್ದಾರೆ ಅನ್ಬಿಟ್ಟು ಸೋಷಿಯಲ್ ಮಾಧ್ಯಮದಲ್ಲಿ, ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಕೆಲವರು ನಾರಾಯಣಗೌಡರ ಫೋಟೋ ಹಾಕೊಂಡು ರೂಪೇಶ್ ರಾಜಣ್ಣ ಫೋಟೋ ಹಾಕ್ತಾ ಇದ್ದಾರೆ. ಫಸ್ಟ್ ನೀವು ಮೊದಲನೇದು ಮಾಡ್ಬೇಕಾದ್ರೆ ಕೆಲಸ ಏನಪ್ಪಾ ಅಂದ್ರೆ, ಎಲ್ಲರೂ ಹೇಳ್ತಾರೆ ಅಯ್ಯೋ ಯಾವುದೇ ಸಂಘಟನೆಯಲ್ಲಿ ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಸಾರ್ವಜನಿಕರ ದೇಣಿಗೆ ಹಣದಿಂದ ನಾವು ಈ ಪಕ್ಷ ಕಟ್ಟಿದೀವಿ, ಸಂಘಟನೆ ಕಟ್ಟಿದೀವಿ ಅಂತ ಹೇಳ್ಕೊಂತ ಈ ಸಂಘಟನೆಯ ಅಧ್ಯಕ್ಷರುಗಳಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನಮ್ ದೇಶ ಇದ್ರೆ ನಾವು ಸಂಘಟನೆ ಇರ್ತದೆ, ನಮ್ ದೇಶ ಸಂಘಟನೆ ಇರ್ತದೆ. ಮೊದಲು ವಿದೇಶಿಗಳನ್ನ ಓಡಿಸೋಕ್ಕೋಸ್ಕರ ಯಾವ್ದಾರ ಕಾರ್ಯಕ್ರಮ ಹಮ್ಮಿಕೊಂಡು ಯಾವ್ದಾರ ಕೆಲ್ಸಕ್ಕೆ ಬರೋದಕ್ಕೆಲ್ಲ ರಸ್ತೆ ಸ್ಟ್ರೈಕ್ ಮಾಡ್ತೀರಾ, ಹೋರಾಟ ಮಾಡ್ತೀರಾ, ಸರ್ಕಾರ ಗಮನ ತರ್ತೀರಾ. ಇದೆಲ್ಲ ನಿಮ್ ಕಣ್ಣು ಕಾಣ್ತಾ ಇಲ್ವಾ? ಬಾಂಗ್ಲಾದೇಶದವ್ರು ಬಂದು ನಮ್ಮ ದೇಶದಲ್ಲಿ ಬಂದು ಕೂತಿರೋದು. ದಯವಿಟ್ಟು ಹೇಳ್ತಿದ್ದೀನಿ, ಸಂಘಟನೆಕಾರರೇ ನೀವು ಕೈ ಜೋಡಿಸಿ ಪುನೀತ್ ಕೆರೆಳಿ ಒಬ್ಬನೇ ಮಾಡಿಸ್ಬೇಕು. ಹಿಂದೂ ಸಂಘಟನೆಗಾರ ಅವನು BJP ಪರ ಇದ್ದಾನೆ ಅನ್ನೋದಲ್ಲ. ಎಲ್ಲರೂ ದೇಶದ ವಿಚಾರ ಬಂದಾಗ ಎಲ್ಲರೂ ಒಂದಾಗಿ ಈ ದೇಶದ ಸಮಸ್ಯೆ ಪರಿಹರಿಸಬೇಕು ಅಂತಂದ್ರೆ ನಮ್ಮಲ್ಲಿ ಬಂದು ನಾಳೆ ದಿನ ಇದೇ ತರ ಬಾಂಗ್ಲಾದೇಶಿಯರು ಬಂದು ಸಂಪೂರ್ಣವಾಗಿ ನಮ್ಮ ದೇಶ ತುಂಬಿಕೊಂಡು ಅವರ ಮುಸ್ಲಿಂ ಕಂಟ್ರಿ ಮಾಡ್ಕೋ ಮೊದ್ಲೇನೆ ನಮ್ಮ ದೇಶನ ಭಾರತ ಅನ್ನೋದನ್ನ ಕಾಪಾಡ್ಕೋಬೇಕಾದ್ರೆ ನೀವೆಲ್ಲ ಮುಂದೆ ನಮ್ಮ ತಲೆಮಾರುಗಳಾಗ್ಬೋದು, ನಮ್ಮ ಮಕ್ಕಳುಗಳಿಗೆ ಒಂದು ಒಳ್ಳೆ ಸಮಾಜನ ನಾವು ಹಿಂದೂಗಳು ರೂಪಿಸ್ಕೊಡ್ಬೇಕು ಅಂದ್ರೆ ದಯವಿಟ್ಟು ಈ ಬಾಂಗ್ಲಾದೇಶ ಬಂದಿರುವಂತಹ ಮುಸ್ಲಿಮರನ್ನ ಒಡೆದೋಡ್ಸೋಕೆ ನೀವೆಲ್ಲ ಸಜ್ಜಾಗ್ಬೇಕು ಅಂತ ಕೇಳ್ಕತ್ತ. ಬಾಂಗ್ಲಾ ವಲಸಿಗರು ನಮ್ಮ ದೇಶದಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿ ಇವತ್ತು ಇಲ್ಲಿ ವಾಸ ಮಾಡ್ತಾ ಇರೋದು ಕಾನೂನುಬದ್ಧವಾಗಿ ಇದೊಂದು ಅಪರಾಧ. ಅಪರಾಧನ ತಡಿಬೇಕಾದಂತ ಪೊಲೀಸ್ ಅಧಿಕಾರಿಗಳು ಪುನೀತ್ ಕೆರೆಳಿ ಮೇಲೆ ಪದೇ ಕೇಸ್ ಹಾಕ್ತಿದ್ದಾರೆ. ಅವನು ಅದ್ರ ಮೇಲೆ ಕಾರ್ಯಾಚರಣೆ ಮಾಡಿ ಪೊಲೀಸ್ನವ್ರಿಗೆ ಹೇಳಿದ್ರು ಸುಧಾ ಓಪನ್ ಆಗಿ ವಿಡಿಯೋ ಮಾಡಿ
ಜಾಗೃತಿ ಮೂಡಿಸ್ತಾ ಇದ್ರು ಸಹ ಪುನೀತ್ ಕೆರೆಹಳ್ಳಿ ಮೇಲೆ ಈ ಪೊಲೀಸರು ಕಾನೂನು ಕ್ರಮ ಯಾರ ಮೇಲೆ ಜರುಗಿಸ್ಬೇಕು ಅವ್ರ ಮೇಲೆ ಜರುಗಿಸ್ತಾನೆ, ಪುನೀತ್ ಕೆರೆಹಳ್ಳಿ ಮಾತ್ರ ಜರುಗಿಸ್ತಿದ್ದಾರೆ. ಇದ್ರ ಬಗ್ಗೆ ಕಾನೂನು ಹೋರಾಟ ಮಾಡ್ಬೇಕಾದಂತ ನಮ್ಮ ರಾಜ್ಯದಲ್ಲಿ ಉಚಿತವಾಗಿ ಕಾನೂನು ನೀಡ್ತಾ ಇರೋರು ಕೆಲವು ಲಾಯರ್ಗಳಿದ್ದಾರೆ, ಪುನೀತ್ ಕೆರೆಹಳ್ಳಿನ ಬೇಲ್ ಕೊಡ್ತಿದ್ದಾರೆ. ಇದೇ ರೀತಿ ಭಾರತದ ಹಿಂದೂಗಳ ಪರ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಜನಗಳೆಲ್ಲ ಪುನೀತ್ ಕೆರೆಹಳ್ಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಒಂದು ಒಳ್ಳೆ ವಿಚಾರನೆ. ಆದ್ರೆ ಈ ಸರ್ಕಾರಕ್ಕೆ ಏನಾಗಿದೆ ಅಂತ ನಮ್ಗೊಂದು ಅರ್ಥ ಆಯ್ತಲ್ಲ. ಇವ್ರು ಏನಾಗಿದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಸ್ಲಿಂ ಜನಾಂಗದ ಓಟ್ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಏನ್ ಮಾಡಿದ್ದಾರೆ, ನಮ್ಗೆ ಓಟ್ ಹಾಕಿಸ್ಕೋಸ್ಕರನೇ ಇವರು ಬಾಂಗ್ಲಾದೇಶದಿಂದ ಕರ್ಸ್ಕೊಂಡಿದ್ದಾರೆ ಅಂತ ಕಾಣ್ತದೆ. ದಯವಿಟ್ಟು ಇದ್ರ ಬಗ್ಗೆ ಒಂದು ತನಿಖೆ ಆಗ್ಬೇಕು. ಇದನ್ನ ಮಾಮೂಲಿ ತನಿಖೆ ಮಾಡಿದ್ರೆ ಇವ್ರು SITಗೂ ವಹಿಸ್ಬಿಡೋದು, ಇವ್ರು ಇಲ್ಲೇನೆ ಯಾವ್ದಾರ COD ತನಿಖೆ ಮಾಡೋದು, ರಾಜ್ಯ ಸರ್ಕಾರ ಸುಮ್ನೆ ಹೆಸರಿಗೆ ತನಿಖೆ ಮಾಡಿಸ್ತಿದ್ವಿ ಅಂತ ಮುಚ್ಚಾಕ್ಬಿಡ್ತಾರೆ. ದಯವಿಟ್ಟು ಇದು CBI ತನಿಖೆ ಆದ್ರೇನೆ ಒಳ್ಳೇದು ಅಂತ ಕಾಣುತ್ತೆ. ದಯವಿಟ್ಟು ಇದು ತನಿಖೆ ಆಗೋದ್ರಿಂದ ಇನ್ನು ಏನಾರ ಈ ರಾಜ್ಯ ಸರ್ಕಾರದಲ್ಲಿ ಇರುವಂತ ಇನ್ನು ಉಳುಕುಗಳು ಜನಗಳು ಮುಂದೆ ಬರ್ಬೋದು ಅಂತ ಕಾಣ್ತದೆ. ಅದಕ್ಕೆ ಇದಕ್ಕೆ CBI ತನಿಖೆ ಆದ್ರೇನೆ ಇದ್ರ ಬಗ್ಗೆ ಏನಾರ ಒಂದು ಯಾಕೆಂದ್ರೆ ಇಷ್ಟೊಂದು ದೇಶ ಲಕ್ಷಾಂತರ ಜನ ಬಂದು ಕರ್ನಾಟಕದಲ್ಲಿ ಬಾಂಗ್ಲಾದೇಶದವ್ರು ತುಂಬ್ಕೋಬೇಕಾದ್ರೆ ನೋಡಿ, ಬೆಂಗಳೂರು ವಿಶ್ವದಲ್ಲಿ ಏನು ವೇಗವಾಗಿ ಬೆಳೀತಿರೋ ನಗರ, ಆ ನಗರಕ್ಕೆ ಬಂದ್ಬಿಟ್ಟು ಜನ ಸೇರ್ಕೊಳ್ತಾ ಇದ್ದಾರೆ ಅಂದ್ರೆ ಕೋಟ್ಯಾಂತರ ಜನ ಬಂದು ಸೇರ್ಕೊಂಡಾಗ ಹೆಂಗ್ ಕಂಡು ಹಿಡಿಯಕೈತಿದೆ, ಯಾವ ಭಾಷೆಗೆ ಅಂತ ಕಂಡು ಹಿಡಿಯಕೈತಿದೆ. ಎಲ್ಲ ನಮ್ಮ ಇಂಡಿಯನ್ ಮುಸ್ಲಿಂ ಅಂತ ತಿಳ್ಕೊತೀವಿ, ಆದ್ರೆ ಇವ್ರು ಇಂಡಿಯನ್ ಮುಸ್ಲಿಮ್ಸ್ ಅಲ್ಲ, ಇವರು ಪಾಕಿಸ್ತಾನದಿಂದನೋ ಇಲ್ಲ ಅಂದ್ರೆ ಏನೈತೆ ಈಗ ಬಾಂಗ್ಲಾದೇಶದಿಂದ ವಲಸಿಗರಿಗೆ ಬಂದ್ ಸೇರ್ಕೊತಾರೆ. ಹಂಗಾರೆ ನಮ್ಮ ದೇಶದಲ್ಲಿ ಎಷ್ಟು ಜನ ಇರ್ಬೋದು ಈ ತರದವರು. ದಯವಿಟ್ಟು ಹೇಳ್ತಾ ಇದ್ದೀನಿ, ಇದನ್ನೆಲ್ಲಾನು ಕಡಿವಾಣ ಹಾಕ್ಬೇಕಾದ ಸರ್ಕಾರನೇ ಇವತ್ತು ಸುಮ್ನೆ ಕಣ್ಮುಚ್ಚಿ ಕೂತಿದೆ. ದಯವಿಟ್ಟು ಸರ್ಕಾರ ಕಣ್ ತೆರೆಯುವವರೆಗೂ ಹೋರಾಟ ಬಿಡಬೇಡಿ ಭಾರತೀಯರೇ. ದಯವಿಟ್ಟು ಎಲ್ಲಿದ್ದೀರ ಸಂಘಟನೆಗಾರರೇ, ದಯವಿಟ್ಟು ಇದ್ರ ಬಗ್ಗೆ ದೀರ್ಘವಾಗಿ ಯೋಚನೆ ಮಾಡಿ ನಮ್ಮ ದೇಶನ ಉಳಿಸಿ. ಅದ್ ಬಿಟ್ಬಿಟ್ಟು ಕೆಲ್ಸಕ್ಕೆ ಬರ್ದೋದಕ್ಕೆಲ್ಲ ಸ್ಟ್ರೈಕ್ ಮಾಡ್ತೀರಾ, ಕೆಲ್ಸಕ್ಕೆ ಬರೋದೆಲ್ಲ ಹೋರಾಟ ಮಾಡ್ತೀರಾ, ಕೆಲ್ಸಕ್ಕೆ ಬರ್ದೋದೆಲ್ಲನೂ ಸರ್ಕಾರ ಗಮನ ತರ್ತೀರಾ. ಇದನ್ನ ಮಾಡಿ ಕಾನೂನಾತ್ಮಕ ಹೋರಾಟ ಮಾಡಿ, ಸ್ಟ್ರೈಕು ಮಾಡಿ, ಸರ್ಕಾರಕ್ಕೆ ಮುಟ್ಟುವವರೆಗೂ ದಯವಿಟ್ಟು ಇದನ್ನ ಹೋರಾಟ ಮಾಡಿ ಅಂತ ಕೇಳ್ಕೊತೀನಿ.